ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಆಸ್ತಿಯ ವಿಚಾರ, ಆಸ್ತಿಯ ವಿವಾದ ಇತ್ಯಾದಿಗಳಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಬೇಕು, ದೂರ ಉಳ್ಕೊಳ್ಬೇಕು. ಕಾನೂನಾತ್ಮಕವಾದಂತಹ ಹೋರಾಟ, ನ್ಯಾಯಸಮ್ಮತವಾದಂತಹ ವಿಚಾರ ಯಾವುದಿದೆ ಅದು ನಿಮ್ಮ ಪರವಾಗಿ ಆಗ್ತಕ್ಕಂಥದ್ದು. ಆದರೆ ಅದಕ್ಕೆ ಯಾವುದೇ ರೀತಿಯ ಅಡ್ಡಿ ಬರದೇ ಇರುವ ಹಾಗೆ ನೀವು ನೋಡಿಕೊಳ್ಬೇಕು. ಜಗಳ ಮಾಡುವಂಥದ್ದು, ನೀವಾಡುವಂತಹ ಮಾತೇ ನಿಮಗೆ ಮಾರಕವಾಗ್ತಕ್ಕಂಥದ್ದು, ಈ ರೀತಿಯ ಯಾವುದೇ ಸಮಸ್ಯೆಗಳನ್ನು ನೀವೇ ಹುಟ್ಟು ಹಾಕಬೇಡಿ ಅಂತ ಅರ್ಥ. ದಾಂಪತ್ಯದಲ್ಲಿ ಕಿರಿಕಿರಿಯನ್ನು ಮಾಡಿಕೊಳ್ಬೇಡಿ. ಕೌಟುಂಬಿಕವಾಗಿಯೂ ಕೂಡ ಸಮಾಧಾನದಿಂದ, ಬಹಳ ಸಂಯಮದಿಂದ ವರ್ತಿಸ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುತ್ತೆ. ಸಮಾಜಮುಖಿಯಾದಂತಹ ಕೆಲಸ, ಸಾರ್ವಜನಿಕವಾದಂತಹ ಕೆಲಸದಲ್ಲಿ ನನಗೆ ಯಾವ ಆಸಕ್ತಿಯೂ ಇಲ್ಲ ಅಥವಾ ನಾನು ಅಲ್ಲಿ ಭಾಗವಹಿಸೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ನೀವು ವರ್ತಿಸ್ತೀರಿ ಅಂತ ಅರ್ಥ. ಹಿರಿಯರ ಮಾರ್ಗಸೂಚಿ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ದೊಡ್ಡವರು ಹೇಳುವಂತಹ ಮಾತು ಅದನ್ನು ಭಕ್ತಿ ಶ್ರದ್ಧೆಯಿಂದ ಕೇಳಬೇಕು, ಜೊತೆಗೆ ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ನಿಮಗೆ ಅನುಕೂಲ ಆಗುವಂಥದ್ದಿದೆ. ಹೊಸ ವ್ಯವಹಾರದಲ್ಲಿ ಹಣದ ಸಮಸ್ಯೆ ಆದರೂ ಆಗಬಹುದು. ಹಾಗಾಗಿ ಯಾವ ವ್ಯವಹಾರವನ್ನು ಹೊಸದಾಗಿ ಆರಂಭ ಮಾಡ್ತೀರಿ, ಅದರ ಸಾಧಕ ಬಾಧಕಗಳೇನು, ಅದರಿಂದ ಆಗ್ತಕ್ಕಂತಹ ತೊಂದರೆಗಳೇನು, ಅನುಕೂಲಗಳೇನು, ಇವೆಲ್ಲವನ್ನು ತಿಳಿದು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗುತ್ತೆ. ಅದು ಮಾನಸಿಕವಾದಂತಹ ಸ್ಥಿತಿಯೇ ಅದಕ್ಕೆ ಕಾರಣ. ತುಂಬ ಮಾನಸಿಕವಾಗಿ ಏನೋ ಒತ್ತಡಗಳನ್ನು ಮೇಲೆ ಎಳ್ಕೊಂಡ್ರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುವಂಥದ್ದಿದೆ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ, ಅಥವಾ ನಿಮಗೆ ಅನುಕೂಲ ಇದ್ದರೆ ಯಾರನ್ನಾದರೂ ಕರೆದು ಒಂದು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಾರಾಯಣ ಮಾಡಿಸಿ ಆ ಮಂತ್ರ ಶ್ರವಣವನ್ನು ಮಾಡೋದರಿಂದ ನಿಮಗಿರತಕ್ಕಂತಹ ಗೊಂದಲಗಳು, ಸಂಕಷ್ಟಗಳು ನಿವಾರಣೆಯಾಗುತ್ತೆ. ಶುಭವಾಗಿ. ವೃಷಭ ರಾಶಿ. ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ. ಮಕ್ಕಳು ಮುಂದೆ ಏನು ಮಾಡಬೇಕು, ಯಾವ ರೀತಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು, ಜೊತೆಗೆ ವಯಸ್ಸಿಗೆ ಅನುಗುಣವಾದಂತಹ ಅವರ ನೌಕರಿಯೋ, ಜೀವನದ ನೆಲೆಯೋ, ವಿವಾಹವಾಗ್ತಕ್ಕಂಥದ್ದು, ಇದೆಲ್ಲದರ ಬಗ್ಗೆ ಬಹಳ ಗಾಂಭೀರ್ಯದಿಂದ ಚರ್ಚಿಸಬೇಕಾದಂಥದ್ದು, ಚಿಂತನೆಯನ್ನು ಮಾಡಬೇಕಾದಂಥದ್ದು ಅಗತ್ಯವಾಗಿ ಕಾಣ್ತಾ ಇದೆ. ರಿಯಲ್ ಎಸ್ಟೇಟ್ ವ್ಯವಹಾರದವರಿಗೆ, ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿಗೆ ವಿಶೇಷವಾದಂತಹ ಲಾಭ ಇರುವಂತಹ ದಿವಸ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ದೊಡ್ಡದಾದಂತಹ ಬದಲಾವಣೆಯನ್ನು ಕಾಣ್ತೀರಿ. ನಿಮ್ಮದೇ ಆದಂತಹ ವ್ಯವಹಾರದಲ್ಲಿ ಒಂದಷ್ಟು ಬದಲಾವಣೆಗಳಾದಾಗ ಧನಾತ್ಮಕವಾಗಿ ನಿಮಗೆ ಅನುಕೂಲ ಆಯಿತು ಅನ್ನೋದಾದರೆ ಇನ್ನಷ್ಟು ಮತ್ತಷ್ಟು ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕಾರ್ಯಶೈಲಿಯನ್ನು ಬದಲಾವಣೆ ಮಾಡೋದಕ್ಕೆ ಸಣ್ಣದಾದಂತಹ ಒಂದು ಪ್ರಯತ್ನವನ್ನು ನಡೆಸಿ ಹೊಸ ಆದಾಯದ ಮೂಲಗಳು ನಿಮ್ಮನ್ನು ಹುಡುಕೊಂಡು ಬರತಕ್ಕಂಥದ್ದಿದೆ. ಆ ಯೋಗ ನಿಮಗಿದೆ ಅಂತಾದಾಗ ಯಾವುದೋ ಒಂದು ರೀತಿಯಲ್ಲಿ ಹಣದ ಸಂಪಾದನೆ, ಹಣದ ಹರಿವು, ಹಣದ ಆಗಮ ಇತ್ಯಾದಿಗಳು ನಿಮಗೆ ಆಗುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾದಂತಹ ಒಂದು ಸಮಯ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ವಿದ್ಯುತ್ ಉಪಕರಣಗಳಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು. ಅದರಿಂದ ಏನೋ ಸಮಸ್ಯೆ ಅಥವಾ ತೊಂದರೆ ಅನ್ನುವ ಸೂಚನೆ ಇದೆ. ಏನೋ ಆಗಿಬಿಡುತ್ತೆ, ಹಾಗಂತ ನಾನು ಆ ಪದಾರ್ಥಗಳನ್ನೇ ಮುಟ್ಟೋದಿಲ್ಲ, ಈ ರೀತಿಯ ವಿಚಾರಗಳು ಬೇಡ. ಯಾವುದೇ ಒಂದು ವಸ್ತುವನ್ನು, ಅದರಲ್ಲೂ ವಿದ್ಯುತ್ ಉಪಕರಣವನ್ನು ಉಪಯೋಗ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಅದರಿಂದ ಆಗತಕ್ಕಂತಹ ತೊಂದರೆಯನ್ನು ನೀವು ತಡಿಬಹುದು ಅನ್ನುವಂಥದ್ದು. ಮಾನಸಿಕವಾದಂತಹ ಬೇಸರ ನಿಮ್ಮನ್ನು ತುಂಬ ಕಾಡುತ್ತೆ. ಯಾವ ವ್ಯವಹಾರಕ್ಕೆ ಹೋದರೂ ಕೂಡ ಅಲ್ಲೇನೋ ಅನುಕೂಲ ಆಗೋದಿಲ್ಲ, ಅಲ್ಲೇನೋ ಹಿನ್ನಡೆ, ಮಾನಸಿಕವಾದಂತಹ ತುಂಬ ಬೇಸರ ನಿಮ್ಮನ್ನು ಕಾಡುವಂಥದ್ದು. ನೀವು ಅಂದುಕೊಂಡಂತಹ ಯಾವ ಕೆಲಸವೂ ಕೂಡ ಇವತ್ತು ಸರಿಯಾಗಿ ಆಗೋದಿಲ್ಲ. ಕೆಲಸವೇ ಆಗೋದಿಲ್ಲ ಅಂತಂದರೂ ಏನು ಅಚ್ಚರಿ ಪಡಬೇಕಾದ್ದಿಲ್ಲ. ಆದರೆ ಆಗುವಂತಹ ಸಣ್ಣ ಪುಟ್ಟ ಕೆಲಸಗಳು ಕೂಡ ಸರಿಯಾಗಿ ಆಗೋದಿಲ್ಲ ಅಂತ ಅರ್ಥ. ಆರ್ಥಿಕವಾಗಿಯೂ ಕೂಡ ಸ್ವಲ್ಪ ಸಮಸ್ಯೆಯನ್ನು ನೋಡಬೇಕಾಗುತ್ತೆ. ಹಣಕಾಸಿನ ವಿಚಾರ ಬಂತು ಅಂತಾದಾಗ ಅದೂ ಕೂಡ ನಿಮಗೆ ಜಟಿಲವಾದಂತಹ ಸಮಸ್ಯೆ. ಹಣದ ವಿಚಾರವಾಗಿ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾದಂಥದ್ದಾಗುತ್ತೆ. ನಿಮ್ಮ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿ, ಯಾವುದರಿಂದಲೋ ಹೀಗಾಗುತ್ತೆ ಅನ್ನುವಂತಹದ್ದು ನೀವೇ ತಿಳ್ಕೊಂಡಿರುವಂತಹ ವಿಷಯಗಳೇನಿದೆ ಅದೇ ಸತ್ಯ ಅನ್ನುವಂಥದ್ದೇನಲ್ಲ.
ಹಾಗಂತ ನಿಮಗೇನೂ ಗೊತ್ತಿಲ್ಲ ಅಂತನೂ ಅಲ್ಲ, ನೀವೇ ಏನು ಅಂದ್ಕೊಂಡಿದ್ದೀರಿ ಆ ವಿಷಯವನ್ನು ಇನ್ನೊಂದು ಸಾರಿ ಪರಾಮರ್ಶೆ ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕು. ಆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನಿದೆ ಅದನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅನುಕೂಲ ಅನ್ನುವಂಥದ್ದು, ಅಥವಾ ಇರುವ ಅನುಕೂಲದಿಂದ ನಿಮಗೆ ಏನೋ ಒಂದಷ್ಟು ತಿರುವು ಬದಲಾವಣೆಗಳು ಧನಾತ್ಮಕವಾಗಿ ಆಗ್ತಕ್ಕಂಥದ್ದಾಗುತ್ತೆ. ಅಧಿಕಾರಿಗಳ ಜೊತೆಯಾಗಲಿ ಅವರಿಗೆ ವಿರುದ್ಧವಾದಂತಹ ರೀತಿಯಲ್ಲಾಗಲಿ ಯಾವುದೇ ಚರ್ಚೆಯನ್ನು ಮಾಡಬೇಡಿ. ಅಧಿಕಾರಿಗಳ ವಿರುದ್ಧವಾಗಿ ಏನೋ ಕೂಗುವಂಥದ್ದು ಅಥವಾ ಅವರನ್ನು ವಿರೋಧ ಮಾಡಿಕೊಳ್ಳುವಂತಹ ಯಾವುದೋ ಸಂಘಟನೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ. ಅದರಿಂದ ಮುಂದಿನ ದಿನಮಾನದಲ್ಲಿ ನಿಮಗೆ ದೊಡ್ಡ ಮಟ್ಟದ ತೊಂದರೆ ಆಗತ್ತೆ ಅನ್ನುವಂಥದ್ದು ಎಚ್ಚರಿಕೆ ಇರಲಿ. ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸುವಂತಹ ದಿವಸ. ಅಯ್ಯೋ, ನಾನು ಹೀಗೆ ಮಾಡಬಾರ್ದಾಗಿತ್ತು ಅಥವಾ ಹೀಗಾಗಬಾರ್ದಾಗಿತ್ತು, ನನಗಾಯಿತು, ನಾನಿದನ್ನು ಮಾಡಿದೆ, ಅದು ನನ್ನ ತಪ್ಪು ಅಂತ ಹೇಳಿ ತುಂಬ ಪೇಚಾಡ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿರುವಂತಹ ದಿವಸ. ಪ್ರೀತಿ ಪ್ರೇಮದ ವಿಚಾರ ಒಂದು ರೀತಿಯಲ್ಲಿ ಗೊಂದಲವಾಗಿ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಯಾವುದು ಸರಿ ಯಾವುದು ತಪ್ಪು, ಯಾವ ಆಯ್ಕೆಯನ್ನು ಮಾಡಿಕೊಂಡ್ರೆ ನನಗೆ ಅನುಕೂಲ ಇದೆ ಅನ್ನುವಂತಹ ಗೊಂದಲ ನಿಮಗೆ ಬಗೆಹರಿದಲೇ ತೊಂದರೆ ಆಗ್ತಕ್ಕಂತಹದ್ದು. ನಿಮ್ಮ ಆಸಕ್ತಿಗೆ ಆದ್ಯತೆಯನ್ನು ನೋಡಿ. ಯಾವ ವಿಷಯದಲ್ಲಿ ನಿಮಗೆ ಆಸಕ್ತಿ ಇದೆಯೋ ಆ ವಿಷಯದಲ್ಲಿ ನೀವು ಮುಂದುವರಿತಕ್ಕಂತಹದ್ದು ಬಹಳ ಒಳ್ಳೆಯದಾಗಿ ಕಾಣುತ್ತೆ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.